ನಮಸ್ತೆ ಆದ್ಮೇಲೆ ಇವತ್ತು ನಾವು KRS ಹಿನ್ನೀರಲ್ಲಿರುವ ಸೌತ್ನಳ್ಳಿಲಿದ್ದೀವಿ. ಈಗ ನಿಮಗೆ ತೋಟ ನೋಡಿದ್ರೆ ಗೊತ್ತಾಗ್ತದೆ. ಈಗ ಆಲ್ರೆಡಿ ಬಹುತೇಕ ನಮ್ಮದು ಪ್ಲಾಂಟೇಶನ್ನು ಮುಗಿತಾ ಬಂದಿದೆ. ಈಗೆಲ್ಲ ಸೆಣಬು ನವಧಾನ್ಯಗಳು ಹಾಕಿದ್ರಲ್ಲಿ ಸೆಣಬು ಉಳ್ಕೊಂಡಿದೆ. ಅದು ಇವಾಗ ಕಟಾವು ಮಾಡೋಂಥ ಸಮಯ ಬಂದಿದೆ. ಅದರ ಮಧ್ಯದಲ್ಲಿ ಈಗ ನೀವು ನೋಡಿರ್ಬೋದು, ಇವಾಗ ಇಲ್ಲಿ ನುಗ್ಗೆ ಸಾಲು, ನುಗ್ಗೆ ಗಿಡಗಳು ಇಲ್ಲಿ ಥರ ಹಾಕಿದ್ದೇವೆ. ಈಗ ಈ ನುಗ್ಗೆ ಗಿಡ, ಇಲ್ಲಿ ಅಗಸೆ, ಈಗ ಇಲ್ಲಿ ಅಗಸೆ ಅದು ಆಗಲೇ ಒಂದೂವರೆ ಅಡಿ ಹೈಟ್ ಬಂದಿದೆ. ಈಗ ಅದೇ ರೀತಿ ಈಗ ನಾವು ಇದನ್ನು ಇನ್ನೂ ಹೈಟ್ ಚೆನ್ನಾಗಿ ಬರಬೇಕಂದಾಗ ನಾವೇನು ಮಾಡಬೇಕಂದ್ರೆ ಈ ನವಧಾನ್ಯಗಳಿಗೆ ಹಾಕಿರುವಂಥ ಇದನ್ನು ಮಧ್ಯದ ಭಾಗದಲ್ಲಿರೋದನ್ನ ಕಂಪ್ಲೀಟ್ ತೆಗೆದುಬಿಟ್ಟು ಅಲ್ಲೇ ಮಲ್ಚಿಂಗ್ ಮಾಡಬೇಕು. ಆವಾಗ ಏನಾಗ್ತದೆ, ಇದು ಬಿಸಿಲಿಗೆ ಚೆನ್ನಾಗಿ ಬಿಸಿಲು ಬಿದ್ದಾಗ ಭಾಳ ಚೆನ್ನಾಗಿ ಮೇಲೆ ಬರುತ್ತೆ. ಅದೇ ರೀತಿ ಇಲ್ಲಿ ಬಾಟಲ್ನಲ್ಲಿ ನಾವು ಲಾವಂಚವನ್ನು ಇಲ್ಲಿ ಹಾಕಿದ್ದೇವೆ. ಲಾವಂಚದ ಇದು ಹಾಗೆ ಇಲ್ಲಿ ಬಾಟಲ್ನಲ್ಲಿ ನೋಡಿ ಜಟ್ರೋಪ. ಇಲ್ಲಿ ನೀರು ಜಾಸ್ತಿ ಇರೋದ್ರಿಂದ ಏನಾಗಿದೆ ಅಂದರೆ ತುಂಬ ಗಿಡಗಳು ಇಲ್ಲಿ 4-5 ಸಲ ನಾವು ಹಾಕಿದ್ದಾಗ ಹೋಗ್ಬಿಟ್ಟಿದೆ. ಆದರೂ ನಾವು ಬಿಡ್ತಾ ಇಲ್ಲ, ಪುನಃ ನಾವು ಇಲ್ಲಿ ಪ್ರಯತ್ನ ಪಡ್ತಾ ಇದ್ದೇವೆ. ಈಗ ಎಲ್ಲ ಗದ್ದೆ ಕೊಯ್ಲಾಗಿದೆ, ಬೇಸಿಗೆ. ಈಗ ಏನಾಗ್ಬೋದು ಅಂದರೆ, ಈಗ ನೀರು ಕಡಿಮೆ ಇರೋದ್ರಿಂದ, ಶೀತ ಕಮ್ಮಿ ಆಗಿರೋದ್ರಿಂದ ಪುನಃ ಈಗ ಇನ್ನೊಂದು ಸಾರಿ ನಾವು ಪ್ರಯತ್ನ ಪಟ್ಟು ಇಲ್ಲಿ ನಾವು ಗ್ಲಿಸಿಡಿಯವನ್ನು ಇದು ಜಟ್ರೋಪವನ್ನು ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲೆಲ್ಲ ಚರಂಡಿಗೆಲ್ಲ ನೀರು ತುಂಬ್ಕೊಂಡಿತ್ತು. ಇವಾಗ ಅದು ಚರಂಡಿ ಏನಾಗಿದೆ ಅಂದರೆ, ನೀರು ಎಲ್ಲ ಒಣಗಿರೋದ್ರಿಂದ ಈ ಚರಂಡಿಯನ್ನು ಈಗ ಸೋಸಿ ನಾವು ಮಣ್ಣನ್ನು ಮೇಲೆ ಹಾಕ್ಕೊಳ್ಬೇಕು. ನೋಡಿ, ಹಾಗೆ ಸ್ವಾಭಾವಿಕವಾಗಿ ಬಂದಿರುವಂಥ ಒಂದು ಟೊಮೆಟೊ ನೋಡಿ, ಒಂದು ಟೊಮೆಟೊ ಗಿಡ ಸ್ವಾಭಾವಿಕವಾಗಿ ಅದೇ ಬಂದಿದೆ. ಅದೇ ಬಂದಿರೋದ್ರಿಂದ ಅದಕ್ಕೆ ಯಾವುದೇ ರೋಗ ಬರೋದಿಲ್ಲ, ರೋಗ ಇಲ್ಲ, ಮತ್ತು ಅದಕ್ಕೆ ಯಾವುದೇ ಒಂದು ಔಷಧಿ ಹೊಡೆದಿಲ್ಲ. ಹಾಗೆ ಸ್ವಾಭಾವಿಕವಾಗಿ ಬರುತ್ತೆ. ಇಷ್ಟು ಬಂದರೆ ನಮಗೆ ಸ್ವಾಭಾವಿಕವಾಗಿ ಬಂದರೆ ಸಾಕು. ಇದು ಅಮೃತಕ್ಕೆ ಸಮ. ಯಾಕೆಂತಂದರೆ ಇದರಲ್ಲಿ ಯಾವುದೇ ಕೀಟನಾಶಕ, ಕಳೆನಾಶಕ, ರಸಗೊಬ್ಬರ ಯಾವುದೇ ಹಾಕದಿರೋದ್ರಿಂದ ಇದರಲ್ಲಿ ನಮಗೆ 1 kg 2 kg ಬಂದರೂ ಅದು ಅಮೃತನೇ. ನಾವು ವಿಶೇಷವಾಗಿ ವಿಪರೀತ ಬೆಳಿಬೇಕು ಅಂದಾಗ, ಅದಕ್ಕೆ 4 kg 5 kg ಬೆಳಿಬೇಕು ಅಂದಾಗ ನಾವು ಮಾಡಬಾರ್ದು ಸರ್ಕಸ್ನಲ್ಲಿ ಅದಕ್ಕೆ ಮಾಡಬೇಕು. ಹಾಗೆಯೇ ಅದಕ್ಕೆ ಭಾಳ ಫೋರ್ಸ್ ಮಾಡಿ ಅದಕ್ಕೆ ಒತ್ತಡ ಹಾಕಿ ನಾವು ಫಸಲನ್ನು ತಗೊಂಡಾಗ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಹಸುವಿನಲ್ಲಿ ಒಂದು ಹಾಲು ಕರಿಬೇಕಾದ್ರೂ ಅದಕ್ಕೆ ಒಂದು ಒತ್ತಡ ಹಾಕಬಾರ್ದು. ಯಾವುದೇ ಒಂದನ್ನು ಶ್ರಮ ಕೊಟ್ಟು, ನಾವು ಏನನ್ನು ಕಷ್ಟಪಟ್ಟು ಅದಕ್ಕೆ ಹಿಂಸೆ ಕೊಟ್ಟು ನಾವು ಯಾವುದನ್ನು ಪಡಿಬಾರ್ದು. ಭಾಳ ಸುಲಭವಾಗಿ, ಸುಖಕರವಾಗಿ, ಹಿತವಾಗಿರುವಂಥದ್ದೇ ನಾವು ಪಡಿಬೇಕು. ಫೋರ್ಸ್ ಮಾಡಿ ನಾವು ಪಡೆದಾಗ ಅದು ಪ್ರಕೃತಿಗೆ ವಿರುದ್ಧವಾದ ಕೆಲಸ. ಅದರಿಂದ ನೋಡಿ, ಇವಾಗ ನೀವೊಂದು ಎಕ್ಸಾಂಪಲ್, ಇದು ಈ ಜಾಗದಲ್ಲಿ ಬಂದಾಗ ನಮ್ಗೆ ಕಾಣಿಸ್ತು. ಇದು ಟೊಮೆಟೊ ನೋಡಿ, ಇಲ್ಲಿಗ ನಮಗೆ ಒಂದು ಅರ್ಧ kg ಒಂದು 3/4 kg ಬರ್ತದೆ. ಅದಕ್ಕೆ ಏನೂ ಮಾಡಿಲ್ಲ, ಏನೂ ಖರ್ಚು ಮಾಡಿಲ್ಲ, ಅದೇ ಉಟ್ಕೊಂಡು ಅದು ಬಂದಿರೋದು ಸ್ವಾಭಾವಿಕವಾಗಿ. ಇಂಥದನ್ನ ನಾವು ಬಳಸಿದಾಗ ನಮ್ಮ ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೆಯದು. ಮತ್ತು ನಾವು ಯಾವಾಗ ಕಮರ್ಷಿಯಲ್ ಅಂತ ಮಾಡೋಕ್ಕೆ ಹೋಗಿ ಅದಕ್ಕೆ ಏನೇನೋ ವೈಭವ ಕರ್ಸೋಕ್ಕೆ ಹೋದಾಗ ಅಲ್ಲಿ ರೋಗ ರುಜಿನಗಳು ಜಾಸ್ತಿ ಬರ್ತವೆ. ಆ ರೋಗ ರುಜಿನಗಳನ್ನ ಹತೋಟಿಗೆ ತರಬೇಕಂದಾಗ ನಾವು ಅದಕ್ಕೆ ಬೇಡದೆಲ್ಲ ಔಷಧಿಗಳನ್ನ ಹಾಕಬೇಕಾಗ್ತದೆ, ಮತ್ತು ಯಾವುದೋ ಗೊಬ್ಬರವನ್ನು ಹಾಕಬೇಕಾಗ್ತದೆ. ಆಮೇಲೆ ಅದು ಬೆಳೆದು ನಮಗೆ ಸರಿಯಾದ ರೇಟ್ ಸಿಗ್ತಾ ಇದ್ದಾಗ ನಿರಾಶೆ ಆಗ್ತದೆ. ಅದ್ರ ಬದಲು ಸ್ವಾಭಾವಿಕವಾಗಿ ನಾವು ಬೆಳೆದಾಗ, ಅದನ್ನು ತಿಂದಾಗ ಅದರಲ್ಲಿ ನಮ್ಮ ಆರೋಗ್ಯನೂ ವೃದ್ಧಿ ಆಗ್ತದೆ. ಇದನ್ನ ನೆನಪು ಬಂದಿದ್ದು ಹೇಳಿದೆ. ಅದೇ ರೀತಿ ಈಗ ಇಲ್ಲೆಲ್ಲ ನುಗ್ಗೆ ಬೆಳವಣಿಗೆ ಆಗ್ತಾಯಿದೆ. ಅದೇ ರೀತಿ ಇಲ್ಲಿ ಗ್ಲಿಸಿಡಿಯ ನೋಡಿ, ಈ ಗ್ಲಿಸಿಡಿಯೆಲ್ಲ ಇವಾಗ ಇನ್ನೂ ಆರಂಭದ ಹಂತದಲ್ಲಿದೆ. ಈ ಗ್ಲಿಸಿಡಿಯದ ಒಂದು ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ, ಅದು ಬೆಳೆಯೋದು ಭಾಳ ನಿಧಾನ. ಬೆಳೆದು ಬಂದ ಮೇಲೆ ಒಂದು 6 ತಿಂಗಳು 1 ವರ್ಷ ಆದಮೇಲೆ ನೀವು ಅದನ್ನು ಕಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದರ ಪವರ್ನ ಅದು ತೋರಿಸ್ತದೆ. ಹಾಗೆ ಇಲ್ಲಿ ಗಿಡಗಳಲ್ಲಿ ನಾವು ಈಗ ಒಂದೊಂದು ಸಾಲಲ್ಲಿ ನೋಡಿ, ಇಲ್ಲಿ ಹನುಮ ಫಲ ಹಾಕಿದ್ದೀವಿ. ಹನುಮ ಫಲ ಅದರ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಸೀಬೆ ಹಾಕಿದ್ದೀವಿ. ಒಂದು 10 ಅಡಿಗೆ ಹನುಮ ಫಲ, ಒಂದು 10 ಅಡಿಗೆ ಸೀಬೆ, ಮತ್ತು ಆ ಸೀಬೆ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಹನುಮ ಫಲದ ಅಲ್ಲಿ ಗಿಡವನ್ನು ಅಲ್ಲಿ ಹಾಕಿದ್ದೇವೆ. ಹೀಗೆ ಅವುಗಳು ಇಲ್ಲೆಲ್ಲ ನಾವು ಹಣ್ಣಿನ ಗಿಡಗಳನ್ನು, ಬೇರೆ ಬೇರೆ ಥರದ ಹಣ್ಣಿನ ಗಿಡಗಳನ್ನು ಇಲ್ಲಿ ಡಿಸೈನ್ ಮಾಡಿದ್ದೇವೆ. ಈಗ ನೋಡಿ, ಇದು ಇವಾಗ ಅಗಸೆ ಆಗಲೇ 1.5-2 ಅಡಿ ಬಂದಿದೆ. ಇನ್ನು ಇದು ಬೆಳವಣಿಗೆ ಇನ್ನು ಭಾಳ ವೇಗವಾಗಿ ಬರೋಕ್ಕೆ ಶುರುವಾಗ್ತದೆ. ಹಾಗೆ ಆ ಲೈನ್ ಆದಮೇಲೆ ನುಗ್ಗೆ ಲೈನಲ್ಲಿ ನಾವು ಇಲ್ಲಿ ಬಾಟಲ್ನಲ್ಲಿ ಹಾಕಿರೋ ತೆಂಗಿನ ಗಿಡದಿಂದ ಒಂದು 10 ಅಡಿ ದೂರದಲ್ಲಿ ಇಲ್ಲಿ ನಾವು ಚಕ್ಕೆ ಗಿಡವನ್ನು ಹಾಕಿದ್ದೇವೆ. ಚಕ್ಕೆ ಗಿಡ. ಆಮೇಲೆ ಇಲ್ಲಿಂದ ಒಂದು 10 ಅಡಿಗೆ
ಅಲ್ಲಿಂದ ಇಲ್ಲಿಗೆ 10 ಅಡಿಗೆ ನಾವು ಇಲ್ಲಿ ಲಿಂಬೆ ಗಿಡವನ್ನು ಹಾಕಿದ್ದೇವೆ. ನೋಡಿ ಇಲ್ಲಿ ಲಿಂಬೆ ಗಿಡವನ್ನು ಹಾಕಿದ್ದೇವೆ. ಅದು ಚೆರಿ, ಇಲ್ಲಿ ಚೆರಿ ಇದೆ ನೋಡಿ, ಇದು ಚೆರಿ ಗಿಡ. ಅಲ್ಲಿ ಲಿಂಬೆ, ಇಲ್ಲಿ ಚೆರಿ ಗಿಡವನ್ನು ಹಾಕಿದ್ದೇವೆ. ಹಾಗೆ ರೀತಿ ಇಲ್ಲಿ ಚೆರಿ ಗಿಡ ಆದಮೇಲೆ ಇಲ್ಲಿಂದ ಒಂದು 10 ಅಡಿ ದೂರಕ್ಕೆ ಇಲ್ಲಿ ಒಂದು ಸೀಬೆ ಗಿಡವನ್ನು ಹಾಕಿದ್ದೇವೆ. ಹೀಗೆ ಆಲ್ಟರ್ನೇಟ್ ಆಗಿ ಒಂದೊಂದು ಲೈನಲ್ಲಿ ಒಂದೊಂದು ಬೇರೆ ಬೇರೆ ಥರದಲ್ಲಿ ಗಿಡಗಳನ್ನ ಹಾಕ್ಕೊಂಡಿದ್ದೇವೆ. ಈಗೆಲ್ಲ ಇವಾಗ ಎಲ್ಲ ಕ್ಲೀನ್ ಮಾಡಿ ಒಂದು ಸಾಲು, ಅಲ್ಲಿಂದ ಒಂದು ಸಾಲನ್ನು ಖಾಲಿ ಬಿಟ್ಕೊಂಡು ಇನ್ನೊಂದು ಸಾಲಲ್ಲಿ ನಾವು ಒಂದೊಂದು ಸಾಲಲ್ಲಿ ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳನ್ನು ಇಲ್ಲಿ ಹಾಕ್ಕೊಂಡಿದ್ದೇವೆ. ಇಲ್ಲಿ ಚಕ್ಕೆ ಗಿಡ, ಇಲ್ಲಿ ನೋಡಿ ಇವಾಗೆಲ್ಲ ಇಲ್ಲಿ ಹುಮ್ಮಸ್ಸು ಬಿದ್ದು ಭೂಮಿ ಎಲ್ಲ ಇಜ್ಜಿ ಕಡ್ಡಿ ಇದೆಲ್ಲ ಏನಾಗಬೇಕಂದ್ರೆ ಇಲ್ಲೇ ಭೂಮಿಲೇ ನಮಗೆ ಇಲ್ಲಿ ಮಿಕ್ಸ್ ಆಗಿ ಮಣ್ಣಿನ ಜೊತೆಗೆ ಸೇರಿದಾಗ ಆರ್ಗಾನಿಕ್ ಕಾರ್ಬನ್ನು ತಾನಾಗೆ ಇಲ್ಲಿ ಡೆವಲಪ್ ಆಗ್ತದೆ. ಇದು ಸಾಧಾರಣ ಒಂದು ಎಕರೆಯಲ್ಲಿ ನಾವು ಒಂದು 2000 ನುಗ್ಗೆ, 2000 ಗ್ರೀಸಿಡೆ, 2000 ನುಗ್ಗೆ ಗಿಡಗಳನ್ನ ನಾವು ಇಲ್ಲಿ ಪ್ರತಿ ಒಂದು ಎಕರೆಗೂ ನಾವು ಅದನ್ನ ಅಪ್ಲೈ ಮಾಡ್ತೀವಿ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗಿ ಅಲ್ಲಿ ನಾವು ಮುಂದೆ ಬರುವಂಥ ಗಿಡಗಳಿಗೆ ಯಾವುದೇ ರೀತಿಯ ಗೊಬ್ಬರವನ್ನು ಕೊಡುವಂಥ ಅವಶ್ಯಕತೆ ಇರಲಿಲ್ಲ. NPK ಅಂತ ಹೇಳ್ತಿದ್ವೋ ಅದು ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಮತ್ತು ಇನ್ನು ಬೇರೆ ಬೇರೆ ಗಿಡದಲ್ಲಿ ಯಾವುದಾದ್ರೂ ಗೊಬ್ಬರವನ್ನು ಕೊಡಲಿಕ್ಕೆ ನಾವು ಎಕ್ಕದು, ಆ ಉಗಿನಿ ಎಂಬು ಇಂಥವನ್ನೆಲ್ಲ ನಾವು ಕೊಳೆ ಹಾಕಿಸಿ ಬೇರೆ ಬೇರೆ ಇಲ್ಲಿ ಕೊಡ್ತೇವೆ. ಈಗ ನೋಡಿ, ಈಗ ಇಲ್ಲಿ ಲೈನು ಕ್ಲೀನಾಗಿದೆ, ಇಲ್ಲಿ ಅಗಸ ಲೈನು ಲೈನ್ ಕ್ಲೀನಾಗಿದೆ. ಈಗ ನಾವು ಈ ಮಧ್ಯದಲ್ಲಿ ಉಳಿದಿದ್ದ ಭಾಗನ ಕಟ್ ಮಾಡಿ ಅದನ್ನ ಅಲ್ಲೇ ನಾವು ಹಾಕೋದ್ರಿಂದ ಅದಲ್ಲೇ ಮಲ್ಚಿಂಗ್ ಆಗ್ತದೆ. ಆಮೇಲೆ ಏನಂದರೆ ಗಿಡಗಳಿಗೆ ಯಥೇಚ್ಛವಾದ ಬಿಸಿಲು ಆರಾಮಾಗಿ ಸಿಗ್ತದೆ. ಈಗ ಈ ರೀತಿ ಹಸಿ ಇದೆ, ನೀವುಗಳು ಏನಾದರೂ ಈ ಹಸಿಯನ್ನು ಹೀಗೆ ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಸ್ವಲ್ಪ ಒಣಗಿದ ಮೇಲೆ ಅಷ್ಟು ಏನು ಪ್ರಯೋಜನ ಬರೋಲ್ಲ. ಅದ್ರ ಬದಲು ನಾವೇನು ಮಾಡ್ಬೋದು ಅಂದರೆ ಇದನ್ನ ಡ್ರಮ್ಮಲ್ಲಿ ಕೊಳೆ ಹಾಕಿ ಇದರ ರಸವನ್ನು ಕೊಳೆ ಆದಮೇಲೆ 10-15 ದಿನ ಕೊಳೆ ಆದಮೇಲೆ ಗಿಡಗಳಿಗೂ ಕೊಡ್ಬೋದು. ಇನ್ನು ನಾವು ಕಾಂಪೋಸ್ಟ್ ಮಾಡುವಾಗ ಬೇಕಾದರೆ ದನಗಳೆಲ್ಲ ಇದ್ದರೆ ಇದನ್ನೆಲ್ಲ ತಗೊಂಡೋಗಿ ಒಂದು ಕಡೆ ಗುಡ್ಡೆ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕಿ ಇದಕ್ಕೆ ದನದ ಸಗಣಿಯನ್ನು ಸೊಪ್ಪೆಯನ್ನು ಕಲಸಿ ಆ ನೀರನ್ನು ಮೇಲ್ಗಡೆ ಹಾಕಿದರೆ ಒಳ್ಳೆಯ ಗೊಬ್ಬರ ಆಗ್ತದೆ. ಮತ್ತು ಗಿಡಗಳಿಗೆ ನಾವು ಏನು ಮಾಡ್ಬೋದು, ಇದು ಸುತ್ತ ಮಲ್ಚಿಂಗ್ ಮಾಡ್ಬೋದು. ನಾವು ಯಾವುದೇ ಗಿಡಕ್ಕೆ ಮಲ್ಚಿಂಗ್ ಮಾಡೋದಾದರೆ ಈಗ ನೇರಳೆ ಗಿಡ ಇದು, ಈಗ ನಾವು ಮಲ್ಚಿಂಗ್ ಮಾಡೋದಾದರೆ ಈ ರೀತಿ ಮಲ್ಚಿಂಗ್ ಮಾಡಿದ್ರೆ ಅರ್ಧ ಅಡಿ ಬಿಟ್ಟು ಹಾಕ್ಬೇಕು. ನೋಡಿ ಇಷ್ಟು ದೂರದಲ್ಲಿ ಮಾಡಬೇಕು, ಇಷ್ಟು ದೂರದಲ್ಲಿ ಹಾಕಬೇಕು. ಅದನ್ನೇ ನಾವೇನಾದ್ರು ಗೊತ್ತಿಲ್ಲದೆ ಈಗ ಹಾಕಿದ್ರೆ ಇದು ಏನಾದರೂ ಕೊಳೆಯೋಕ್ಕೆ ಶುರು ಆದಾಗ ಇಲ್ಲಿ ಫಂಗಸ್ ಸ್ಟಾರ್ಟ್ ಆಗಿ ಈ ಗಿಡಕ್ಕೆ ಇದು ಬರ್ತದೆ. ಅದರಿಂದ ಹಸಿ ಇದನ್ನು ನೀವು ಮಲ್ಚಿಂಗ್ ಮಾಡಿದ್ರೆ ಒಂದು ಅರ್ಧ ಅಡಿ ಬಿಟ್ಟು ಮಾಡಿ, ಒಣಗಿದಾದರೆ ಅದು ಮುಟ್ಕೊಂಡು ಮಾಡಿದ್ರು ತಪ್ಪೇನಿಲ್ಲ. ಇಲ್ಲೂ ಕೂಡ ಅಷ್ಟೇ ಬ್ಯಾರದ ಗಿಡ, ಹಣ್ಣಿನ ಗಿಡ, ಬೇರೆ ಬೇರೆ ಸೀಬೆ ಗಿಡ, ಈ ಥರ ಎಲ್ಲ ಗಿಡಗಳನ್ನು ನಾವಿಲ್ಲಿ ಹಾಕ್ಕೊಂಡಿದ್ದೇವೆ. ಅದೇ ರೀತಿ ಇದೆಲ್ಲ ಒಂದು ಸ್ಟೆಪ್ಪು. ಇದು ಗೇಟಿಂದ ತೋಟಕ್ಕೆ ಬರುವಂಥ ಇದು ಒಂದು ರಸ್ತೆ. ಈಗ ಇಲ್ಲೆಲ್ಲ ಒಂದೊಂದು ಟ್ರೆಂಚು, ಇದೆಲ್ಲ ನೀರು ತುಂಬಿತ್ತು. ಇವಾಗ ಜನವರಿ ತಿಂಗಳಾಗಿರೋದ್ರಿಂದ ಇವಾಗೆಲ್ಲ ನೀರೆಲ್ಲ ಖಾಲಿಯಾಗಿದೆ. KRS ನೀರು ಕೂಡ ಅಷ್ಟೇ ನಿಮಗೆ ಕಾಣಿಸ್ತಾ ಇದೆ. ನೀರು ಸ್ವಲ್ಪ ಈಗೆಲ್ಲ ಕಡಿಮೆ ಆಗ್ತಾಯಿದೆ. ಮೊದಲು ಇಲ್ಲಿ ಭಾಳ ವಿಪರೀತ ನೀರಿತ್ತು. ವಿಪರೀತ ನೀರಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಅದು ಈಗ ಎಲ್ಲ ಸ್ವಲ್ಪ ಆರಿದೆ. ಈ ಸೈಡಲ್ಲೆಲ್ಲ ರೋಡ್ ಸೈಡಲ್ಲೆಲ್ಲ ನಾವು ಕ್ರೋಟನನ್ನು ಹಾಕ್ಕೊಂಡಿದ್ದೇವೆ. ಮತ್ತು 2 ತೆಂಗಿನ ಗಿಡದ ಮಧ್ಯದಲ್ಲಿ ಇಲ್ಲೂ ಕೂಡ ಅಷ್ಟೇ ನೇರಳೆ ಗಿಡವನ್ನು ಹಾಕಿದ್ದೇವೆ. ನೋಡಿ 2 ತೆಂಗಿನ ಗಿಡದ ಮಧ್ಯದಲ್ಲಿ ನೇರಳೆಯನ್ನು ಹಾಕ್ಕೊಂಡಿದ್ದೇವೆ. ಮತ್ತು ಇಲ್ಲಿ 2 ತೆಂಗಿನ ಗಿಡದ ಮಧ್ಯದಲ್ಲಿ ನಾವು ಕಾಡು ಬಾದಾಮಿಯನ್ನು ಹಾಕ್ಕೊಂಡಿದ್ದೇವೆ. ಆ ಕಾಡು ಬಾದಾಮಿ ಪಕ್ಕದಲ್ಲಿ ಒಂದು ಕ್ರೋಟನ್ ಗಿಡವನ್ನು ಹಾಕಿದ್ದೇವೆ. ಇದೆಲ್ಲ ಫ್ಲವರ್ ಗಿಡಗಳು. ಇವೆಲ್ಲ ನೀರು ಕಮ್ಮಿ ಇದ್ರೂ ಗಿಡ ಭಾಳ ಚೆನ್ನಾಗಿ ಬರ್ತದೆ. ಅದೇ ರೀತಿಯಲ್ಲಿ ದಾಸವಾಳವನ್ನು ಹಾಕಿದ್ದೇವೆ. ದಾಸವಾಳ ತುಂಬ ಒಳ್ಳೆಯ ಇದು. ಎಲ್ಲ ಹೆಣ್ಮಕ್ಳು ದಾಸವಾಳದ ಹೂವನ್ನು ವಾರದಲ್ಲಿ 1 ಹೂವನ್ನು ತಿನ್ಕೊಂಡು ಬರೋದು ತುಂಬ ಒಳ್ಳೆಯದು. ಅದನ್ನ ಅಭ್ಯಾಸ ಮಾಡಿ. ಈ ರೀತಿ ನುಗ್ಗೆ, ಅಗಸೆ, ಗ್ರೀಸಿದ ಲೈನೆಲ್ಲ ಇವಾಗ ಮೇಲೆ ಬಂದಿರೋದ್ರಿಂದ ನಾವು ಮಧ್ಯದಲ್ಲಿ ಉಳಿದಿರೋಂಥ ನವಧಾನ್ಯದ ಗಿಡಗಳನ್ನೆಲ್ಲ ಕಟ್ ಮಾಡಿ ನಾವು ಚಿಕ್ಕದೊಂದು ರೋಟಾವೇಟ್ರ್ ಮಿಷಿನ್ ಇದ್ದರೆ ನಾವೇನು ಮಾಡ್ಬೋದು, ಅದನ್ನು ಅಲ್ಲೇ ಮಲ್ಚಿಂಗ್ ಮಾಡ್ಬೋದು. ಈಗ ಅದೆಲ್ಲ ಶ್ರಮ ಜಾಸ್ತಿ ಮತ್ತು ಕೆಲಸ ಜಾಸ್ತಿ ಆಗ್ತದೆ ಅಂದ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ನಾವು ಅಲ್ಲೇ ಎಲ್ಲ ಹಾಕ್ತಾಯಿದ್ದೇವೆ. ಹಾಗೆ ಇಲ್ಲಿ ಕ್ರೋಟನ್ನು ಗಿಡಗಳು ಹೀಗೆ ಬಂದಿದೆ. ಇದೆಲ್ಲ ಒಂದೊಂದು ಸ್ಟೆಪ್ ಇದು. ಈ ಸ್ಟೆಪ್ಪಲ್ಲಿ ಇನ್ನೂ ಸ್ವಲ್ಪ ಇಲ್ಲೆಲ್ಲ ನೀರು ಆರಿದೆ. ನೀವು ಮೊದಲನೇ ವೀಡಿಯೋದಲ್ಲಿ ನೋಡಿರ್ಬೋದು, ಎಲ್ಲ ಫುಲ್ಲು ನೀರಿತ್ತು. ಇವಾಗೆಲ್ಲ ಅದಕ್ಕೆ ಎಡ ಬಲಕ್ಕೆ ನಾವು ಲಾವಂಚವನ್ನು ಹಾಕಿದ್ದೇವೆ. ಈ ಲಾವಂಚವನ್ನು ಹಾಕಿದಾಗ ಏನಾಗ್ತದೆ, ಈ ಕಡೆ ಸೈಡ್ನಲ್ಲಿ ಅದು ಮಣ್ಣು ಕುಸಿಯೋದಿಲ್ಲ. ಮತ್ತು ಎರಡನೇದು ಭೂಮಿ ನೀರನ್ನು ಚೆನ್ನಾಗಿ ಹಿಡಿದಿಟ್ಕೊಳ್ತದೆ. ಇಲ್ಲೂ ಇನ್ನೊಂದು ಸ್ವಲ್ಪ ಇಲ್ಲಿ ಚರಂಡಿಲೆಲ್ಲ ಇಲ್ಲಿ ಸ್ವಲ್ಪ ಇನ್ನೂ ನೀರಿದೆ, ಅದೆಲ್ಲ